ಲಿಥೋಸ್ಫಿಯರ್ ಶಿಲಾಗೋಳ. ಶಿಲಾಗೋಳ ಅಂದರೆ ಭೂಮಿಯ ಹೊರ ಆವರಣ ಏನಿದೆಯೋ ಅದನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಇದು ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳ ಮೇಲ್ಭಾಗದಲ್ಲಿದೆ. ಶಿಲಾಗೋಳ ಅಂದರೆ ಭೂಮಿಯ ಹೊರಭಾಗ, ನಮ್ಮ ಕಣ್ಣಿಗೆ ಕಾಣುವಂತಹ ಗಟ್ಟಿಯಾದಂತಹ ಭಾಗ ಅಂತ ಹೇಳ್ಬೋದು. ಇದನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಇದರ ಮೇಲ್ಭಾಗವು ವಾಯುಮಂಡಲದಿಂದ ಸುತ್ತುವರೆದಿದ್ದು ತಳಭಾಗದಲ್ಲಿ ಮಿಶ್ರಗೋಳದವರೆಗೂ ಕೂಡ ಇದು ಕಂಡುಬರುತ್ತದೆ. ಈ ಒಂದು ಶಿಲಾಗೋಳವು ಒಂದು ಜೈವಿಕ ವ್ಯವಸ್ಥೆಗೆ ತುಂಬ ಮುಖ್ಯವಾದಂತಹ ಭಾಗವಾಗಿದೆ. ಯಾಕಂದರೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳು ಬದುಕ್ತಾ ಇದ್ದಾವೆ ಅಂದರೆ ಭೂಮಿಯ ಮೇಲ್ಭಾಗನೇ ಶಿಲಾಗೋಳ. ಆ ಶಿಲಾಗೋಳದ ಮೇಲೇ ಪ್ರತಿಯೊಂದು ಸಸ್ಯವರ್ಗ ಇರಲಿ, ಪ್ರಾಣಿ ವರ್ಗ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ಪ್ರತಿಯೊಂದು ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಬದುಕ್ತಾ ಇರೋದ್ರಿಂದ ಇದು ಯಾವುದೇ ಒಂದು ಜೈವಿಕ ವ್ಯವಸ್ಥೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಭಾಗವಾಗಿದೆ. ಭೂಮಿಯ ಒಂದು ಆಂತರಿಕ ರಚನೆಯನ್ನು ಕೂಡ ಶಿಲಾಗೋಳ ಒಳಗೊಂಡಿದೆ. ಭೂಮಿಯ ಆಂತರಿಕ ರಚನೆ ಅಂದರೆ ಭೂಮಿಯ ಅಂತರಾಳಕ್ಕೆ ಹೋದಂತೆ ಭೂಮಿಯ ಅಂತರಾಳದ ರಚನೆ ಹೇಗಿದೆ ಅನ್ನೋದನ್ನು ಕೂಡ ಶಿಲಾಗೋಳದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಭೂಮಿಯ ಅಂತರಾಳ ಹೇಗಿದೆ ಅಂತ ಅಧ್ಯಯನವನ್ನು ನಾವು ನೇರವಾಗಿ ಹೋಗಿ ನೋಡೋದಕ್ಕಾಗಲ್ಲ. ಆದರೆ ಭೂಕಂಪದ ಅಲೆಗಳು ಹೇಗೆ ಚಲನೆಯನ್ನು ಹೊಂದುತ್ತೆ, ಯಾವ ಮಟ್ಟದಲ್ಲಿ ಯಾವ ತೀವ್ರತೆಯಲ್ಲಿ ಭೂಕಂಪದ ಅಲೆಗಳು ಕಂಡುಬರುತ್ತೆ ಅನ್ನೋದರ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಪದರುಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದ್ಯಾವುದು ಅಂದರೆ ದಿ ಕ್ರಸ್ಟ್, ದಿ ಮ್ಯಾಂಟಲ್, ದಿ ಕೋರ್. ಅಂದರೆ ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಇದು ಭೂಮಿಯ ಅಂತರಾಳದಲ್ಲಿ ಮೇಲ್ಭಾಗದಿಂದ ತಳಭಾಗದವರೆಗೆ ಹೋದಂತೆ, ಕೇಂದ್ರ ಭಾಗದವರೆಗೆ ಹೋದಂತೆ ಕಂಡುಬರುವಂತಹ ಆಂತರಿಕವಾದ ರಚನೆ. ಈಗ ಮೊದಲನೇ ನೋಡೋಣ, ಕ್ರಸ್ಟ್, ಶಿಲಾಗೋಳ. ಶಿಲಾಗೋಳ ಅಂತಂದರೆ ಇದು ಗಟ್ಟಿಯಾದಂತಹ ಮೇಲ್ಪದರ, ಗಟ್ಟಿಯಾದಂತಹ ಭೂಮಿಯ ಮೇಲ್ಪದರವನ್ನು ನಾವು ಶಿಲಾಗೋಳ ಅಂತ ಕರಿತೀವಿ ಅಲ್ವಾ. ಸೊ ಪರ್ವತದ ತಳಭಾಗಗಳಲ್ಲಿ ಈ ಒಂದು ಮೇಲ್ಪದರದ ಒಂದು ಥಿಕ್ನೆಸ್ಸು ತುಂಬ ದಪ್ಪವಾಗಿರುತ್ತೆ. ಪರ್ವತದ ತಳಭಾಗದಲ್ಲಿ ಇವುಗಳ ಥಿಕ್ನೆಸ್ಸು ದಪ್ಪವಾಗಿರುತ್ತೆ. ಆದರೆ ಸಮುದ್ರ ಭಾಗಗಳಲ್ಲಿ ತಳಭಾಗ ತೆಳುವಾಗಿರುತ್ತೆ, ತಿನ್ನಾಗಿರುತ್ತೆ. ಇದು ಅಂದರೆ ಶಿಲಾಪದರಗಳ ಆಧಾರದ ಮೇಲೆ ಹೇಳುವಾಗ ಪರ್ವತಗಳು ಅಂದರೆ ಅದು ಮಡಿಕೆ ಪರ್ವತಗಳಾಗಿರಬಹುದು. ಆಗ ಅದರ ತಳಭಾಗ ಏನಾಗಿರುತ್ತೆ, ದಪ್ಪವಾದಂತಹ ಶಿಲೆಗಳಿಂದ ಕೂಡಿರುತ್ತೆ, ದಪ್ಪವಾದಂಥ ಲೇಯರ್ ಪದರುಗಳನ್ನು ಹೊಂದಿರುತ್ತೆ. ಸಮುದ್ರ ತಿನ್ನಾದಂತಹ ಒಂದು ಲೇಯರನ್ನು ಹೊಂದಿರುತ್ತೆ. ಈ ಶಿಲೆಗಳು ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆ, ಹೀಗೆ 3 ವಿಧವಾದಂತಹ ಶಿಲೆಗಳನ್ನು ಒಳಗೊಂಡಿರುತ್ತೆ. ಈ ಪದರು ಶಿಲೆಯ ಮೇಲ್ಪದರ ಏನಿದೆ, ಪದರ ಶಿಲೆಯ ಮೇಲ್ಪದರ ಮೇಲ್ಭಾಗದಲ್ಲಿದ್ದು ಇದು ಎಲ್ಲ ಭೂಭಾಗಗಳಲ್ಲೂ ಒಂದೇ ರೀತಿಯಾಗಿರಲ್ಲ. ಪದರ ಶಿಲೆ ಭೂಮಿಯ ಎಲ್ಲ ಭಾಗಗಳಲ್ಲೂ ಒಂದೇ ರೀತಿ ಇರಲ್ಲ. ಇದರ ಗಾತ್ರ ಬಂದು 3.2 ಕಿಲೋಮೀಟರ್ಗಿಂತ ಕಡಿಮೆ. ಆದರೆ ಮಡಿಕೆ ಪರ್ವತಗಳು ಇರುವಂತಹ ಭಾಗಗಳಲ್ಲಿ 32 ಕಿಲೋಮೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಾದಂತಹ ಆಳವನ್ನು ಹೊಂದಿರುತ್ತೆ. ಅದಕ್ಕಿಂತ ಹೆಚ್ಚಿನ ಆಳದವರೆಗೂ ಕೂಡ ನಾವು ಪದರು ಶಿಲೆಗಳನ್ನು ನೋಡ್ತೀವಿ. ಈ ಪದರು ಶಿಲೆಗಳ ತಳಭಾಗದಲ್ಲಿ ಕಣಶಿಲೆಗಳು ಕಂಡುಬರುತ್ತೆ. ಕಣಶಿಲೆಗಳು ಪದರು ಶಿಲೆಗಳ ಮೇಲ್ಭಾಗದಲ್ಲಿದೆ, ತಳಭಾಗದಲ್ಲಿ ಕ್ರಿಸ್ಟಲೈನ್ ರಾಕ್ಸ್ ಅಂದರೆ ಕಣಶಿಲೆಗಳು ಕಂಡುಬರುತ್ತೆ. ಹಾಗೂ ಮೇಲ್ಭಾಗದಲ್ಲಿ ಇದರ ಅಂದರೆ ಪದರು ಶಿಲೆಯ ಮೇಲ್ಭಾಗದಲ್ಲಿ ಗ್ರಾನೈಟ್, ನೀಸ್ ಅನ್ನುವ ಒಂದು ಶಿಲೆಗಳು ಕಂಡುಬರುತ್ತೆ. ಜೊತೆಗೆ ಕೆಳಭಾಗದಲ್ಲಿ ಬಸಾಲ್ಟ್ ಶಿಲೆಗಳು ಕೂಡ ಕಂಡುಬರುತ್ತೆ. ಇದು ಶಿಲಾಗೋಳದಲ್ಲೇ ಬರುವಂತಹ ಅತಿ ಪ್ರಮುಖವಾದಂತಹ ಒಂದು ಕಣಗಳು, ಶಿಲೆಗಳು. ಇನ್ನು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ, ಭಾರತದ ದಕ್ಕನ್ ಪ್ರಸ್ಥಭೂಮಿ, ಆಫ್ರಿಕಾದ ಮಧ್ಯಭಾಗ, ಬ್ರೆಜಿಲ್, ಪೂರ್ವ ಕೆನಡಾದ ಪ್ರಸ್ಥಭೂಮಿ, ಸ್ಕ್ಯಾಂಡಿನೇವಿಯಾ ಮತ್ತು ಏಷ್ಯಾದ ಈಶಾನ್ಯ ಭಾಗಗಳಲ್ಲಿ ಕಣಶಿಲಾ ಪದರುಗಳು ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ ಆಗಿರ್ಬೋದು, ಭಾರತದ ಪರ್ಯಾಯ ಪ್ರಸ್ಥಭೂಮಿ ಆಗಿರ್ಬೋದು, ಆಫ್ರಿಕಾದ ಮಧ್ಯಭಾಗ, ಬ್ರೆಜಿಲಿಯನ್ ಭಾಗ, ಕೆನಡಾದ ಪೂರ್ವ ಭಾಗದಲ್ಲಿರುವಂತಹ ಒಂದು ಪ್ರಸ್ಥಭೂಮಿ ಇರ್ಬೋದು, ಸ್ಕ್ಯಾಂಡಿನೇವಿಯಾ, ಏಷ್ಯಾದ ಈಶಾನ್ಯ ದೇಶಗಳಲ್ಲಿ ಅಥವಾ ಈಶಾನ್ಯ ಪ್ರದೇಶಗಳಲ್ಲಿ ಕಣಶಿಲಾ ಪದರುಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ಶಿಲಾಗೋಳ ಮತ್ತು ಮಿಶ್ರಗೋಳಗಳ ನಡುವಿನ ಭಾಗವನ್ನು ಮೊಹೊರೊವಿಸಿಕ್ ಭಾಗ ಅಂತ ಕರೀತಾರೆ.
ಮೊಹೊರೊವಿಸಿಕ್ ಭಾಗ ಅಂದರೆ ಶಿಲಾಗೋಳ ಮಿಶ್ರಗೋಳ ಇವುಗಳ ನಡುವಿನ ಭಾಗ ಮೊಹೊರೊವಿಸಿಕ್ ಸೀಮಾ ವಲಯ, ಮೊಹೊ ರೇಖೆ ಅಂತ ಕೂಡ ಕರೀತಾರೆ. ಈ ವಲಯದ ಮೇಲಿನ ತಳಭಾಗಗಳ ಶಿಲೆಗಳ ರಾಸಾಯನಿಕ ಸಂಯೋಜನೆ ತುಂಬ ವಿಭಿನ್ನವಾಗಿರುತ್ತೆ. ಈ ಮೊಹೊ ರೇಖೆ ಸಾಗರ ಮೈದಾನದ ತಳಭಾಗದಲ್ಲಿ 5 ಕಿಲೋಮೀಟರ್ ವರೆಗೆ ಏನಾದರೂ ವ್ಯತ್ಯಾಸವನ್ನು ಹೊಂದ್ತಾ ಇರುತ್ತೆ. ಅದೇ ಮಡಿಕೆ ಪರ್ವತಗಳು ಇರುವಂತಹ ಕಡೆಗಳಲ್ಲಿ 45 ಕಿಲೋಮೀಟರಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಮ್ಯಾಂಟಲ್ ಅಂದರೆ ಮಿಶ್ರಗೋಳ ಭೂಮಿಯ ಹೊರಪದರವನ್ನು ರೂಪಿಸಿರುವ ಶಿಲಾಗೋಳ ಮೇಲ್ಚಿಪ್ಪು ಅಂದರೆ ಭೂಮಿಯ ಮೇಲ್ಪದರ ಮತ್ತು ಭೂಮಿಯ ಅಂತರಾಳದಲ್ಲಿ ಕಂಡುಬರುವಂತಹ ಕೇಂದ್ರ ಗೋಳಗಳ ನಡುವೆ ಕಂಡುಬರುವ ಒಂದು ಭಾಗವನ್ನು ಮಿಶ್ರಗೋಳ ಅಂತ ಕರಿತೀವಿ. ಇದು ಮೊಹೊ ರೇಖೆ ಅಥವಾ ಮೊಹೊರೊವಿಸಿಕ್ ಸೀಮಾ ವಲಯದ ಮೇಲ್ಭಾಗದಿಂದ ಗುಟೆನ್ಬರ್ಗ್ ಸೀಮಾ ವಲಯದ ತಳಭಾಗದವರೆಗೂ ಕೂಡ ಮಿಶ್ರಗೋಳ ಕಂಡುಬರುತ್ತದೆ. ಇದು ಸುಮಾರು 35 ಕಿಲೋಮೀಟರಿಂದ 2900 ಕಿಲೋಮೀಟರ್ಗಳವರೆಗೂ ಇದರ ಆಳ ವ್ಯತ್ಯಾಸವನ್ನು ಹೊಂದಿರುತ್ತೆ. ಕೆಲವು 35 ಕಿಲೋಮೀಟರ್ 2900 ಕಿಲೋಮೀಟರ್ಗಳ ಅಂತರಾಳದವರೆಗೂ ಕೂಡ ಯಾವುದು ಮಿಶ್ರಗೋಳ ಕಂಡುಬರುತ್ತದೆ. ಇದರ ಒಂದು ಸಾಂದ್ರತೆಯನ್ನು ನೋಡಿದಾಗ ಇದರ ಸಾಂದ್ರತೆ ಮೊಹೊ ರೇಖೆಯಲ್ಲಿ ಅಂದರೆ ಮೊಹೊರೊವಿಸಿಕ್ ಸೀಮಾ ವಲಯದಲ್ಲಿ 3.3ರಿಂದ ಗುಟೆನ್ಬರ್ಗ್ ಸೀಮಾ ವಲಯದಲ್ಲಿ 5.7 ಗ್ರಾಂ ಪರ್ cc ವರೆಗೆ ಕಂಡುಬರುತ್ತೆ. ಇದರ ಸಾಂದ್ರತೆ ಬಂದು ಮೊಹೊರೊವಿಸಿಕ್ ವಲಯದಲ್ಲಿ ಎಷ್ಟಿರುತ್ತೆ 3.3 ಇರುತ್ತೆ. ಅದೇ ಗುಟೆನ್ಬರ್ಗ್ ಸೀಮಾ ವಲಯದಲ್ಲಿ 5.7 ಗ್ರಾಂ ಪರ್ cc ಎಷ್ಟು ಒಂದು ಸಾಂದ್ರತೆ ಕಂಡುಬರುತ್ತದೆ. ಇಲ್ಲಿ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಈ ವಲಯದಲ್ಲಿ ಕಂಡುಬರುವ ಮುಖ್ಯವಾದಂತಹ ಒಂದು ಮೂಲವಸ್ತು. ಮೆಗ್ನೀಷಿಯಂ ಮತ್ತು ಕಬ್ಬಿಣ ಇಲ್ಲಿ ಡಾಮಿನೆಂಟ್ ಆಗಿರುವಂತಹ ಒಂದು ಮೂಲವಸ್ತು. ಹಾಗಾಗಿ ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಮ್ಯಾಂಟಲ್ ಮೇಲ್ಪದರ, ದ ಅಪ್ಪರ್ ಮ್ಯಾಂಟಲ್ ಮೇಲ್ಪದರ, ಲೋಯರ್ ಮ್ಯಾಂಟಲ್ ಕೆಳಪದರ ಅಂತ ಎರಡು ವಿಭಾಗವನ್ನು ಮಾಡಿದ್ದಾರೆ. ಈ ಮ್ಯಾಂಟಲ್ ಲೋ ಪಾರ್ಟ್ ಆಫ್ ದಿ ಅಸ್ಟೆನೋಸ್ಫಿಯರ್ ಅಂದರೆ ಮ್ಯಾಂಟಲ್ನ ಒಂದು ಪದರ ಏನಿದೆ, ಕೆಳಪದರ ಏನಿದೆ, ಇದು ಆಲ್ಮೋಸ್ಟ್ ಎಲ್ಲ ಕರಗಿ ಅಲ್ಲಿರುವಂತಹ ಶಿಲೆಗಳೆಲ್ಲ ಕರಗಿ ಒಂದು ಮೇಣದ ಆಕಾರದಲ್ಲಿರುತ್ತೆ, ಮೇಣದ ರೂಪದಲ್ಲಿರುತ್ತೆ. ಅಂದರೆ ಸೆಮಿ ಲಿಕ್ವಿಡ್ ಟೈಪಲ್ಲಿ ಇರುವಂತಹದ್ದು. ಇದು ಶಿಲಾಪಾಕ ಅಂತ ಕರಿತೀವಿ. ಶಿಲೆಗಳು ಭೂಮಿಯ ಅಂತರಾಳಕ್ಕೆ ಹೋದಂತೆ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡದಿಂದಾಗಿ ಅದೇನಾಗಿದೆ ಕರಗಿ ದ್ರವ ರೂಪದಲ್ಲಿ ಇರುತ್ತೆ, ಅಂದರೆ ಮೇಣದ ರೂಪದಲ್ಲಿ ಇರುತ್ತೆ. ಹಾಗೂ ಈ ಭೂಕಂಪದ ಒಂದು ಅಲೆಗಳ ತೀವ್ರತೆ ಕಡಿಮೆ ಇರುತ್ತೆ. ಏನಿರುತ್ತೆ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ಕಡಿಮೆ ತೀವ್ರತಾ ವಲಯ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕೇಂದ್ರಗೋಳ. ಶಿಲಾಗೋಳ ಆಯಿತು, ಮಿಶ್ರಗೋಳ ಆಯಿತು, ಈಗ ಕೇಂದ್ರಗೋಳ ಭೂಮಿಯ ಒಂದು ಒಳ ಕೇಂದ್ರ ಭಾಗವನ್ನು ನಾವು ಕೇಂದ್ರಗೋಳ ಅಂತ ಕರಿತೇವೆ. ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಅರ್ತ್ ಇಸ್ ನೋನ್ ಆಸ್ ಕೋರ್. ಭೂಮಿಯ ಒಳ ಕೇಂದ್ರ ಭಾಗವನ್ನು ಕೇಂದ್ರಗೋಳ ಅಂತ ಕರಿತೀವಿ. ಇಲ್ಲಿ ಸುಮಾರು 2700 ಡಿಗ್ರಿ ಸೆಲ್ಸಿಯಸ್ಸಷ್ಟು ಟೆಂಪ್ರೇಚರ್ ಇರುತ್ತೆ, ಉಷ್ಣಾಂಶ ಇರುತ್ತೆ. ಇಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣದ ಖನಿಜಗಳು ಕೂಡಿರುತ್ತೆ. ನಿಕ್ಕಲ್ ಮತ್ತು ಕಬ್ಬಿಣದ ಖನಿಜಗಳನ್ನು ಒಳಗೊಂಡಿರುವುದರಿಂದ ಇದನ್ನು ನಾವು ಸಾಂಕೇತಿಕವಾಗಿ ನಿಫೆ ಅಂತ ಕರೀತಾರೆ. ನಿಕ್ಕಲ್ ಮತ್ತು ಫೆರಸ್, ಕಬ್ಬಿಣ ಮತ್ತು ನಿಕ್ಕಲ್ ಇರೋದ್ರಿಂದ ಈ ಒಂದು ಭಾಗವನ್ನು ನಿಫೆ ಅಂತ ಕರೀತಾರೆ. ಇದು 2900 ಕಿಲೋಮೀಟರ್ನಿಂದ ಅಂದರೆ ಗುಟೆನ್ಬರ್ಗ್ ಸೀಮಾ ವಲಯದಿಂದ ಭೂಕೇಂದ್ರದವರೆಗೂ ಕೂಡ ಕೇಂದ್ರಗೋಳ ಕಂಡುಬರುತ್ತದೆ. ಹೊರಭಾಗ ಏನಿದೆ ಹೊರ ಕೇಂದ್ರಗೋಳವು ದ್ರವ ರೂಪದಲ್ಲಿರುತ್ತೆ. ಒಳ ಕೇಂದ್ರಗೋಳ, ಇಲ್ಲಿ ಒಳ ಮತ್ತು ಹೊರ ಕೇಂದ್ರಗೋಳ ಅಂತ ಎರಡು ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ.
ಹೊರ ಕೇಂದ್ರಗೋಳ ಏನಿದೆ ಅಂದರೆ ಕೇಂದ್ರ ಭಾಗದಕ್ಕಿಂತ ಹೊರಭಾಗ, ಅಂದರೆ ಕೇಂದ್ರ ಭಾಗವನ್ನು ಎರಡು ಪಾರ್ಟ್ ಮಾಡಿದ್ದಾರೆ, ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ. ಹೊರ ಕೇಂದ್ರಗೋಳ ದ್ರವ ರೂಪದಲ್ಲಿದ್ದರೆ ಒಳ ಕೇಂದ್ರಗೋಳ ಅಂದರೆ ಸುಮಾರು 1400 ಕಿಲೋಮೀಟರ್, ಅಂದರೆ ಭೂಮಿಯ ಅಂತರಾಳ, ಇದು ಫುಲ್ ತುಟ್ಟ ತುದಿ ಕೇಂದ್ರ ಭಾಗ ಅಂತ ಕರಿತೀವಲ್ಲ, ಅಲ್ಲಿ 1400 ಕಿಲೋಮೀಟರ್ ನಲ್ಲಿ ಘನ ರೂಪದಲ್ಲಿದೆ. ಅಂದರೆ ಅದು ದ್ರವ ರೂಪದಲ್ಲೂ ಇಲ್ಲ, ಅನಿಲ ರೂಪದಲ್ಲೂ ಇಲ್ಲ, ಅಲ್ಲಿರುವಂತಹ ಒಂದು ವಸ್ತುಗಳು ಘನ ರೂಪದಲ್ಲಿದೆ. ಅದೇ ಹೊರ ಕೇಂದ್ರಗೋಳಕ್ಕೆ ಬಂದರೆ ಅದು ದ್ರವ ರೂಪದಲ್ಲಿರುತ್ತೆ. ಈ ಒಳ ಕೇಂದ್ರಗೋಳದ ಒಂದು ಸಾಪೇಕ್ಷ ಸಾಂದ್ರತೆ 9.5ರಿಂದ 14.5 ಗ್ರಾಂ ಪರ್ cc ಅಷ್ಟು ಇರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಇದು ಅದಕ್ಕಿಂತ ಕೂಡ ಹೆಚ್ಚಾಗಿ ಇರಬಹುದು. ಇದು ಕೇಂದ್ರ ಗೋಳ. ನೆಕ್ಸ್ಟ್ ದಿ ಅಟ್ಮಾಸ್ಫಿಯರ್, ವಾಯುಮಂಡಲ, ವಾಯುಗೋಳ. ವಾಯುಗೋಳ ಅನ್ನುವಂತಹದ್ದು ಬೇಕೇ ಬೇಕು. ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ಜೈವಿಕ ವ್ಯವಸ್ಥೆ ಬದುಕಬೇಕು ಅಂದರೆ ಗಾಳಿ, ಆಮ್ಲಜನಕ ಅನ್ನುವಂಥದ್ದು ಬೇಕೇ ಬೇಕು. ತುಂಬ ಎಸೆನ್ಷಿಯಲ್ ಆಗಿರುವಂತಹ ಒಂದು ನೀಡ್. ಹಾಗಾಗಿ ವಾಯುಮಂಡಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ. ಓಕೆ, ಭೂಮಿಯ ಹೊರಮೈಯನ್ನು ಹೊದಿಕೆಯಂತೆ ಸುತ್ತುವರಿದಿರುವ ಅನಿಲದ ರಾಶಿ ಏನಂತ ಕರಿತೀವಿ? ವಾಯುಮಂಡಲ ಅಂತ ಕರಿತೀವಿ. ಭೂಮಿಯ ಹೊರಮೈಯನ್ನು ಹೊದಿಕೆಯಂತೆ ಸುತ್ತುವರೆದಿದೆ. ಭೂಮಿಯ ಸುತ್ತಲೂ ಅದು ಹೊದಿಕೆ ಅಂತ ಕಂಡುಬಂದಿದೆ. ಈ ಅನಿಲ ರಾಶಿಯಲ್ಲಿ ತೇಲುವ ದ್ರವ ಹಾಗೂ ಘನವಸ್ತುಗಳ ಅತಿ ಸೂಕ್ಷ್ಮ ಕಣಗಳನ್ನು ನಾವು ಒಟ್ಟಾರೆಯಾಗಿ ವಾಯುಮಂಡಲ ಅಂತ ಕರಿತೀವಿ. ಇದು ಜೈವಿಕ ಮಂಡಲಕ್ಕೆ ಅತ್ಯಂತ ಪ್ರಮುಖವಾದಂತಹ ಘಟಕಾಂಶವಾಗಿದೆ. ಯಾಕಂದರೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳು ಬದುಕಬೇಕು ಅಂತಂದರೆ ಅಟ್ಮಾಸ್ಫಿಯರ್ ಅನ್ನೋದು ಬೇಕೇ ಬೇಕು. ಓಕೆ, ಈ ವಾಯುಮಂಡಲವನ್ನು ಉಷ್ಣಾಂಶ ಮತ್ತು ಒತ್ತಡದ ಲಕ್ಷಣಗಳ ಆಧಾರದ ಮೇಲೆ 4 ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದ್ಯಾವುದು ಅಂದರೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣ ಮಂಡಲ. ಓಕೆ, ಮೊದಲನೇದು ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ. ಭೂಮಿಗೆ ಹೊಂದಿಕೊಂಡಂತಿರುವ ವಾಯುಮಂಡಲದ ಅತ್ಯಂತ ಕೆಳಸ್ತರವನ್ನು ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಭೂಮಿಗೆ ಹೊಂದಿಕೊಂಡಿರುವಂಥದ್ದು, ಭೂಮಿಗೆ ಸಮೀಪದಲ್ಲಿರುವಂತಹ ವಾಯುಮಂಡಲ ಅತ್ಯಂತ ಕೆಳಸ್ತರ ಏನಿರುತ್ತೋ ಅದನ್ನು ಏನಂತ ಕರೀತಾರೆ? ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಇದು ಎಲ್ಲ ಜೀವಿಗಳಿಗೆ ಅಂದರೆ ಜೀವಮಂಡಲಕ್ಕೆ ಅವಶ್ಯಕವಾದಂತಹ ವಲಯವಾಗಿದೆ. ಇದನ್ನು ನೋಡಿ, ಸಮಭಾಜಕ ವೃತ್ತದಲ್ಲಿ ಇದರ ಎತ್ತರ ಯಾವುದು? ಪರಿವರ್ತನಾ ಮಂಡಲದ ಎತ್ತರ ಸಮಭಾಜಕ ವೃತ್ತದ ಬಳಿ 16 ಕಿಲೋಮೀಟರ್ನಷ್ಟಿರುತ್ತೆ. ಅಂದರೆ 14 ಕಿಲೋಮೀಟರಷ್ಟು ಗರಿಷ್ಠ ಎತ್ತರ ಇರುತ್ತೆ. ಅದೇ ನಮ್ಮ ಧ್ರುವ ಪ್ರದೇಶಗಳ ಕಡೆಗೆ ಹೋದರೆ 8 ಕಿಲೋಮೀಟರ್ಗಳವರೆಗೆ ಮಾತ್ರ ಕಂಡುಬರುತ್ತೆ. ಅಂದರೆ ಧ್ರುವ ಪ್ರದೇಶ ಸಮಭಾಜಕ ವೃತ್ತದ ಬಳಿ ಪರಿವರ್ತನಾ ಮಂಡಲದ ಒಂದು ಎತ್ತರ 8 ಕಿಲೋಮೀಟರಿಂದ 16 ಕಿಲೋಮೀಟರ್ಗಳವರೆಗೆ ಕಂಡುಬರುತ್ತೆ. ಈ ಪರಿವರ್ತನಾ ಮಂಡಲದಲ್ಲಿ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ, ಅಂದರೆ ಭೂಮಿಯ ಮೇಲ್ಭಾಗದಿಂದ ವಾಯುಮಂಡಲದ ಕಡೆಗೆ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ಸರಾಸರಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ 1,000 ಮೀಟರ್ ಅಥವಾ 1 ಕಿಲೋಮೀಟರ್ ಎತ್ತರಕ್ಕೆ ಸರಾಸರಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಏನಾಗುತ್ತೆ? ಕಡಿಮೆ ಆಗುತ್ತಾ ಬರುತ್ತೆ. ಇಲ್ಲಿ ಮೋಡ, ಹಿಬ್ಬನಿ, ಮಳೆ, ಆಲಿಕಲ್ಲು ಮೊದಲಾದಂತಹ ಹವಾಮಾನದ ಮೂಲಾಂಶಗಳು ಇಲ್ಲಿ ಕಂಡುಬರುತ್ತೆ. ಜೊತೆಗೆ ಇಲ್ಲಿ ಜಲಾವರ್ತ ಇಂಪಾರ್ಟೆಂಟ್ ಆಗಿ ಕಂಡುಬರುವಂತಹದ್ದು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ನೀರು ಸೂರ್ಯನ ಕಿರಣಗಳಿಂದ ಕಾದು ಶಾಖವಾಗಿ ಆ ನೀರು ನೀರಾವಿಯ ರೂಪದಲ್ಲಿ ವಾಯುಮಂಡಲವನ್ನು ಸೇರುತ್ತೆ. ಈ ನೀರಾವಿ ಘನೀಭವಿಸಿ ಘನೀಕರಣವನ್ನು ಹೊಂದಿ ಪುನಃ ಮೋಡ ಆಗಿ ಮಳೆ ಆಗಿ ಪುನಃ ಭೂಮಿಯನ್ನು ದ್ರವ ರೂಪದಲ್ಲಿ ಅಥವಾ ಘನ ರೂಪದಲ್ಲಿ ತಲುಪುತ್ತೆ. ಇದನ್ನೇ ನಾವು ಜಲಾವರ್ತ ಅಂತ ಕರಿತೀವಿ. ಈ ಜಲಾವರ್ತ ಅನ್ನುವಂಥದ್ದು ಪರಿವರ್ತನಾ ಮಂಡಲದಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಕ್ರಿಯೆ. ಈ ಪರಿವರ್ತನಾ ಮಂಡಲದ ಮೇಲ್ಭಾಗದಲ್ಲಿ ಪರಿವರ್ತನಾ ವಿರಾಮ ಕಂಡುಬರುತ್ತೆ, ಟ್ರೋಪೋಪಾಸ್ ಕಂಡುಬರುತ್ತೆ. ಅಂದರೆ ಪರಿವರ್ತನಾ ಮಂಡಲದ ಮೇಲ್ಭಾಗ ಏನಿರುತ್ತೋ ಅಲ್ಲಿ ಪರಿವರ್ತನಾ ವಿರಾಮ ಕಂಡುಬರುತ್ತೆ. ನೆಕ್ಸ್ಟ್ ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ.
ಇದು ಪರಿವರ್ತನಾ ವಿರಾಮದ ಮೇಲ್ಭಾಗದಲ್ಲಿ ಭೂಮಿಯಿಂದ ಸುಮಾರು 50 ಕಿಲೋಮೀಟರ್ಗಳವರೆಗೆ ವಿಸ್ತರಿಸುತ್ತೆ. ಅಂದರೆ ಪರಿವರ್ತನಾ ವಿರಾಮದಿಂದ ಮೇಲ್ಭಾಗಕ್ಕೆ ಕಂಡುಬರೋದೇ ಸಮೋಷ್ಣ ಮಂಡಲ. ಭೂಮಿಯಿಂದ ತಗೊಂಡ್ರೆ, ಸಮುದ್ರ ಮಟ್ಟದಿಂದ ತಗೊಂಡ್ರೆ 50 ಕಿಲೋಮೀಟರ್ಗಳವರೆಗೆ ಈ ಒಂದು ಸಮೋಷ್ಣ ಮಂಡಲ ಕಂಡುಬರುತ್ತೆ. ಎತ್ತರ ಇಲ್ಲಿ ಹೆಚ್ಚಾದಂತೆ ಈ ವಲಯದಲ್ಲಿ ಉಷ್ಣಾಂಶದಲ್ಲಿ ಹೆಚ್ಚಳದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ. ಹಾಗಾಗಿ ಇದನ್ನು ಸಮೋಷ್ಣ ಮಂಡಲ ಅಂತ ಕರೀತಾರೆ. ಎತ್ತರ ಹೆಚ್ಚಾದಂತೆ ಉಷ್ಣಾಂಶದಲ್ಲಿ ಬದಲಾವಣೆ ಆಗೋದಿಲ್ಲ. ಈ ಮಧ್ಯಂತರ ಮಂಡಲದ ಮೇಲ್ಭಾಗವನ್ನು ಸಮೋಷ್ಣ ಮಂಡಲ ಅಂತ ಕರೀತಾರೆ. ಅಂದರೆ ಸಮೋಷ್ಣ ಮಂಡಲ ಅನ್ನುವಂಥದ್ದು ಪರಿವರ್ತನಾ ಮಂಡಲದ ಮೇಲ್ಭಾಗದಲ್ಲಿ ಇರುವಂಥದ್ದು. ಇದು ಒಂಥರ ಜೀವರಕ್ಷಕ ಕಣವಾದಂತಹ ಓಝೋನ್ ಅನಿಲವನ್ನು ಒಳಗೊಂಡಿದೆ. ಓಝೋನ್ ಮಂಡಲ ಅಂತ ಕರೀತಾರೆ. ಯಾಕಂದರೆ ಸೂರ್ಯನಿಂದ ಬರುವಂತಹ ಒಂದು ನೇರಳಾತೀತ ಕಿರಣಗಳನ್ನು ಹಿಡಿದುಕೊಂಡು ಭೂಮಿಯನ್ನು ರಕ್ಷಣೆ ಮಾಡಿರುವಂತಹ ಒಂದು ರಕ್ಷಾ ಕವಚ ಓಝೋನ್ ಲೇಯರ್. ಆ ಓಝೋನ್ ಲೇಯರ್ ಇರುವುದೇ ಸಮೋಷ್ಣ ಮಂಡಲದಲ್ಲಿ. ಹಾಗಾಗಿ ಇದನ್ನು ಓಝೋನ್ ಮಂಡಲ ಅಂತ ಕೂಡ ಕರೀತಾರೆ. ಇದು ಸುಮಾರು 15ರಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಹೆಚ್ಚಾಗಿರುತ್ತೆ. 80 ಕಿಲೋಮೀಟರ್ವರೆಗೂ ಇದೆ. 15ರಿಂದ 30 ಕಿಲೋಮೀಟರ್ ಎತ್ತರ ಏನಿದೆಯೋ ಆ ಭಾಗದಲ್ಲಿ ಓಝೋನ್ ಪದರ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಇದನ್ನು ಏನಂತ ಕರೀತಾರೆ? ಓಝೋನೋಸ್ಫಿಯರ್. ಓಝೋನೋಸ್ಫಿಯರ್ ಅಂದರೆ ಓಝೋನ್ ಮಂಡಲ ಅಂತ ಕರೀತಾರೆ. ನೆಕ್ಸ್ಟ್ ಮೆಸೋಸ್ಫಿಯರ್. ಅಂದರೆ ಮಧ್ಯಂತರ ಮಂಡಲ. ಇದು ವಾಯುಮಂಡಲದ ಏಕತೆಯ ವಲಯದ ಅಂತಿಮ ಸ್ತರವಾಗಿದೆ. ವಾಯುಮಂಡಲದಲ್ಲಿರುವಂಥ ಒಂದು ಏಕತೆಯ ವಲಯದ ಅಂತಿಮ ಸ್ತರವಾಗಿದೆ. ಇದು ನೋಡಿ, ಇದು ಸುಮಾರು 50 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ ಎತ್ತರದವರೆಗೂ ಕಂಡುಬರುತ್ತೆ. ಇಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಹೆಚ್ಚಾಗುವುದರ ಬದಲು ಕಡಿಮೆಯಾಗುತ್ತಾ ಮುಂದುವರಿಯುತ್ತದೆ. ಹೆಚ್ಚಾಗೋದಕ್ಕಿಂತ ಬದಲು ಕಡಿಮೆ ಆಗ್ತಾ ಬರುತ್ತೆ. ಈ ವಲಯದ ಹೆಚ್ಚು ಎತ್ತರದಲ್ಲಿ ಉಷ್ಣಾಂಶವು -80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇರುತ್ತೆ. -80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರು ಅಲ್ಲಿ ಇರುತ್ತೆ. ಅಂದರೆ ಈ ವಲಯದ ಹೆಚ್ಚು ಎತ್ತರದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಇದರಿಂದಾಗಿ ಮಧ್ಯಂತರ ಮಂಡಲವು ವಾಯುಮಂಡಲದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವ ವಲಯವಾಗಿದೆ. ಇಡೀ ವಾಯುಮಂಡಲದಲ್ಲಿ ಅಂದರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಅತ್ಯಂತ ಕಡಿಮೆವಾದಂತಹ ಒಂದು ಟೆಂಪ್ರೇಚರು ಇದೆ. ಇದರ ಒಂದು ಮೇಲಿನ ಸೀಮಾ ವಲಯವನ್ನು ಮಧ್ಯಂತರ ವಿರಾಮ ಅಂತ ಕರೀತಾರೆ. ಮಧ್ಯಂತರ ವಿರಾಮ. ಈ ವಲಯದಿಂದ ಇನ್ನೂ ಹೆಚ್ಚು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ? ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಉಷ್ಣಮಂಡಲ ಥರ್ಮೋಸ್ಫಿಯರ್. ಮಧ್ಯಂತರ ವಿರಾಮದಿಂದ ಮೇಲ್ಭಾಗಕ್ಕೆ ಇರುವ ವಲಯವನ್ನು ಉಷ್ಣಮಂಡಲ ಅಂತ ಕರೀತಾರೆ. ಮಧ್ಯಂತರ ವಿರಾಮದಿಂದ ಮೇಲ್ಭಾಗಕ್ಕೆ ಇರುವಂಥ ವಲಯವನ್ನು. ಇಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಎತ್ತರ ಹೆಚ್ಚಾಯಿತು ಅಂದರೆ ಉಷ್ಣಾಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶವು ಈ ವಲಯದಲ್ಲಿ 1700 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ. ಟೆಂಪ್ರೇಚರ್ ಇರೋದು 1700 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತೆ. ಇಲ್ಲಿ ಇದನ್ನು ನಾವು ಸಾಮಾನ್ಯ ಉಷ್ಣತಾ ಮಾಪಕಗಳಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒತ್ತಡ ತುಂಬ ಕಡಿಮೆ ಇರುತ್ತೆ. ಅಂದರೆ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗಿದ್ದಷ್ಟು ಒತ್ತಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಉಷ್ಣಾಂಶ ಕಡಿಮೆ ಇದ್ದರೆ ಒತ್ತಡ ಹೆಚ್ಚಾಗಿರುತ್ತೆ. ಇಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಒತ್ತಡದ ಪ್ರಮಾಣ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. ಇದನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಅಯಾನ ಮಂಡಲ, 2 ಬಾಹ್ಯ ಮಂಡಲ. ಅಂದರೆ ಅಯನೋಸ್ಫಿಯರ್, ಎಕ್ಸೋಸ್ಫಿಯರ್. ಅಯನ ಮಂಡಲ ಇದು ಸುಮಾರು 80 ಕಿಲೋಮೀಟರಿಂದ 640 ಕಿಲೋಮೀಟರ್ವರೆಗೆ ಕಂಡುಬರುತ್ತೆ. ಇಲ್ಲಿ ಅಯಾನುಗಳ ಸಾಂದ್ರತೆಗೆ ಅನುಗುಣವಾಗಿ ಪ್ರತ್ಯೇಕ ಸ್ತರಗಳಾಗಿ ವಿಭಾಗವನ್ನು ಮಾಡಲಾಗಿದೆ. ಅಂದರೆ ಲೇಯರ್ಗಳು, ಸ್ತರಗಳನ್ನು ಮಾಡುತ್ತೆ. DEF2 ಅಂತ ಇರುತ್ತೆ. ಇಲ್ಲಿ ಡಿ ಸ್ತರ ದೀರ್ಘ ತರಂಗಗಳನ್ನು ಹೊಂದಿದರೆ ಈ ಸ್ತರ ಮಧ್ಯಂತರ ತರಂಗಗಳನ್ನು,
F1 ಮತ್ತು F2 ಸ್ತರಗಳು ಸೂಕ್ಷ್ಮ ಸ್ತರಗಳನ್ನು ಪ್ರತಿಫಲಿಸುತ್ತವೆ. ಇವುಗಳು ಕ್ರಮವಾಗಿ 80 ಕಿಲೋಮೀಟರ್, 130 ಕಿಲೋಮೀಟರ್, 160 ಕಿಲೋಮೀಟರ್ ಮತ್ತು 240 ಕಿಲೋಮೀಟರ್ ಎತ್ತರದಲ್ಲಿ ಇರ್ತವೆ. ಇದಿಷ್ಟು ನಮಗೆ ಇರುವಂಥ ಶಿಲಾಗೋಳ ಮತ್ತು ವಾಯುಗೋಳದ ವಿವರಣೆ.